ಅಣ್ಣ ಅವ್ರಿಗೆ ಹಾಡ್ಸೋಣ ಅಂದ್ಬಿಟ್ಟು ಒಂದಿಷ್ಟು ದಿನ ಪ್ರಯತ್ನ. ಅವ್ರಿಗೆ ಮಂಡಿ ನೋವು. ನಮ್ಮದು ಆಕಾಶ್ ಆಡಿಯೋ ಬಂದು ಹಾಡಬೇಕು. ಅಲ್ಲಿ ಬರಬೇಕಾದ್ರೆ ಲಿಫ್ಟ್ ಇಲ್ಲ, ಹೋಗಿ ಮೀಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಷ್ಟಲ್ಲೇ ತೀರ್ಕೊಂಡಂಥದ್ದು ಸುದ್ದಿ ಬಂತು ಆ ಟೈಮಲ್ಲಿ. ಅದೊಂದು ಭಾಳ ದೊಡ್ಡ ಮಿಸ್ಸಿಂಗ್ ಪಾಯಿಂಟ್ ನನಗೆ ಇವತ್ತಿಗೂ. ಫಸ್ಟ್ ವಾಯ್ಸ್ ಚೆಕ್ ಮಾಡ್ತೀವಲ್ಲ, ಮೊದಲನೇ ಸಲ ಟ್ರ್ಯಾಕ್ ಜೊತೆ ಹಾಡ್ತಾರೆ. ಅದು ಹಾಡಿದಾಗ ಭಾಳ ಕೆಟ್ಟದಾಗ ಹಾಡ್ತಾರೆ ಸರ್. ನಾವು ಕೊಡ್ತಾ ಇದ್ದಿದ್ದೆ 3,000 ರೂಪಾಯಿ. ಸಿ ಯಶೋತ್ ಸಿನಿಮಾ ಹಾಡಿಗೂ 3,000 ಕೊಡ್ತಿದ್ರಿ? ಸಿನಿಮಾ ಹಾಡಿಗೂ ಕೊಟ್ಟಿದ್ದೀನಿ ಸರ್. ನನಗೆ ತಗೊಳ್ತಾ ಇದ್ರು. ಈಗ ಸುಮಾರು ಜನ ನೋಡಿದ್ದೀನಿ ನಾನು, ಸರ್ ಮ್ಯೂಸಿಕ್ ಮಾಡ್ತೀನಿ ಅಂತ. ಹೌದಾ, ಓಕೆ, ಏನು ಕಲ್ತಿದ್ದೀರಿ ಮ್ಯೂಸಿಕಲ್ಲಿ? ಏನು ಕಲ್ತಿಲ್ಲ ಸರ್. ಮತ್ತೆ ಹೆಂಗೆ ಮ್ಯೂಸಿಕ್ ಮಾಡ್ತೀರಾ? ಮೊದಲನೇ ಸಲ ರೆಕಾರ್ಡಿಂಗ್ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಹೇಗೆ ಮಾಡ್ತಾರೆ ಅನ್ನೋದು ನಾನು ನೋಡಿಲ್ಲ. ಹಾಡು ಇವತ್ತಿಗೂ ಶೋಸಲ್ಲೂ ಕೇಳ್ತಾರೆ ಜನ ಹಾಡೋದು. ಅದು ನಾನೇ ಮಾಡಿದಂತ ಹಾಡೋದು ಕಂಪೋಸಿಷನ್. ಹೌದು, ಕತ್ತಲಲ್ಲಿ ಬೆತ್ತಲ್ಲ ನಂದೇ ಹಾಡೋದು. ಅವಾಗ ನರೇಂದ್ರನಾಥ್ ಆಗಿದ್ದೆ. ಅಂಗಯ್ಯ ಲಿಂಗಯ್ಯ ಅಂಗಾರದಂಗಯ್ಯ ಈಗ ಹಾಡ್ಬೇಕು ಅದನ್ನ. ಅವ್ರು ಸಾರ್ ಏನಾಗ ಹಾಡೋದು, ಅಂಗಯ್ಯ ಲಿಂಗಯ್ಯ ಅಂಗಾರ ಅಂಗಯ್ಯ ಹಿಂಗ್ ಆಡೋಕೆ ಶುರು ಮಾಡೋದು. ಜಾಸ್ತಿ ಇರೋದು ಕಮ್ಮಿ ಇರೋದು ಪಾಪ. ಅವತ್ತೆಲ್ಲ ಏನು ಹಾಡಿದ್ರೆ ಸಾಕು ಅಷ್ಟೇ ಇದ್ದಿದ್ದೆ ಹೊರತು ಇಲ್ಲಿಂದ ದುಡ್ಡು ಬಾಚ್ಕೊಳ್ಳೋಣ ಅನ್ನೋಂಥದ್ದು ಯಾವ ಗಾಯಕರಲ್ಲೂ ಇರಲಿಲ್ಲ. ಅದೇ ಕೃಷ್ಣ ಭೀಷ್ಮರು ಸಾಯ್ಬೇಕಾದ್ರೆ ಅಯ್ಯೋ ಜ್ಞಾನದ ಸೂರ್ಯ ಮುಳುಗೋಗ್ತಾ ಇದೆಯಲ್ಲಪ್ಪ ಅನ್ನೋರಂತ. ಹಂಗೆ ಅಶ್ವಥ್ ಅವ್ರ ಬಿಳಿ ಕೂದಲು ನೋಡಿದ ಅವ್ರು ಚೆನ್ನಾಗಿ ಅದ್ರ ನಂತರನೂ 10 ವರ್ಷ ಇದ್ರು ಅವರು. ಅದು ಬೇರೆ ವಿಷಯ. ಹೋಗ್ಬಿಡುತ್ತಲ್ಲ ಈ ಧ್ವನಿ, ವಯಸ್ಸಾಗ್ತಾ ಇದೆಯಲ್ಲ ಈ ಧ್ವನಿಗೆ ಅಂತ. ಅಂದ್ರೆ ಅವ್ರದೇ ಆದ ರೀತಿಯಲ್ಲಿ ಮುಂದಕ್ಕೆ ಅವ್ರು ಗುರುತಿಸ್ಕೊಳ್ಳೋಂಥವ್ರು ನಮ್ಗೆ ಆಗ ಗೊತ್ತಿರಲ್ಲ ಆವಾಗಿನ ಸ್ಥಿತಿಲಿ. ಸೊ ಆ ಥರ ಗಣೇಶ್ ಇರ್ಬೋದು, ಪ್ರೇಮ್ ಇರ್ಬೋದು, ಆಮೇಲೆ ಅವಾಗ ಸತ್ಯ ಹೆಗಡೆ ಅವರು ಇರ್ಬೋದು. ಇವತ್ತೆಲ್ಲ ಎಲ್ಲಿದ್ದಾರೆ? ಸೊ ಎಲ್ಲ ದಾಟೋಗಿರೋದು ನೀವು ಇರ್ಬೋದು. ಒಂದು ಸುಳ್ಳು ಹೇಳ್ಬಿಟ್ರೆ ಕಾರ್ಯಕ್ರಮದಲ್ಲಿ. ಇಲ್ಲ ಸುಳ್ಳಲ್ಲ, ನೀವು ಸುಳ್ಳು ಹೇಳ್ತೀರ. ನಿಮ್ಮ ಇದನ್ನೇ ಎಕ್ಸಾಂಪಲ್ ತಗೋತೀನಿ. ನಮ್ಮ ಪ್ರಯಾಣದಲ್ಲಿ ಸಾಕಷ್ಟು ಜನ ಸಾಧಕರು ಕೂಡ ಬಂದು ಹೋಗಿರ್ತಾರೆ. ಅಂದ್ರೆ ಅವ್ರದೇ ಆದ ರೀತಿಯಲ್ಲಿ ಮುಂದಕ್ಕೆ ಅವ್ರು ಗುರುತಿಸ್ಕೊಳ್ಳೋಂಥವ್ರು ಬಂದು ಹೋಗಿರ್ತಾರೆ. ನಮ್ಗೆ ಆಗ ಗೊತ್ತಿರಲ್ಲ ಆವಾಗಿನ ಸ್ಥಿತಿಲಿ. ಸೊ ಆ ಥರ ಗಣೇಶ್ ಇರ್ಬೋದು, ಪ್ರೇಮ್ ಇರ್ಬೋದು, ಆಮೇಲೆ ಅವಾಗ ಸತ್ಯ ಹೆಗಡೆ ಅವರು ಇರ್ಬೋದು. ಇವತ್ತೆಲ್ಲ ಎಲ್ಲಿದ್ದಾರೆ? ಸೊ ಎಲ್ಲ ದಾಟೋಗಿರೋದು ನೀವು ಇರ್ಬೋದು. ಒಂದು ಸುಳ್ಳು ಹೇಳ್ಬಿಟ್ರೆ ಕಾರ್ಯಕ್ರಮದಲ್ಲಿ. ಇಲ್ಲ ಸುಳ್ಳಲ್ಲ, ನೀವು ಸುಳ್ಳು ಹೇಳ್ತೀರ. ಯಾಕಂದ್ರೆ ಅವ್ರಿಗೂ ನಮಗೂ ಒಂದಷ್ಟು ಕಥೆಗಳಿದ್ದಾವೆ. ಯಾಕಂದ್ರೆ ನನ್ನನ್ನು ಅವರು 3 ಹೊತ್ತು ಊಟ ಕೊಡ್ತೀನಿ ಕಣಪ್ಪ, ಎಷ್ಟು ವಿನಯದಿಂದ ಹೇಳಿದರು ಅಂದರೆ 3 ಹೊತ್ತು ಊಟ ಕೊಡ್ತೀನಿ, ಇಲ್ಲಿ ಇದ್ಬಿಡು, ನಿನ್ನ ಕಲಿ ಚೆನ್ನಾಗಿಂತ. ಅವರವತ್ತು ಅದು ಏನು ನೋಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನನ್ನ ಹಸಿವನ್ನಂತೂ ಗುರುತಿಸುವಷ್ಟು ಸಜ್ಜನರಿದ್ದರು. ಏನು ನೆನಪಿದೆ ಅವತ್ತಿಗೆ ನಿಮ್ಗೆ ಅದರ ಬಗ್ಗೆ ಏನಾದರೂ ನೆನಪಿದೆಯಾ? ನೆನಪಿದೆ. ಅಂದರೆ ಅವತ್ತಿಗೆ ಹೇಗಿತ್ತು ಅಂದರೆ ಅಸಿಸ್ಟೆಂಟ್ಸು ಕೆಲಸ ಮಾಡೋವಂಥ ಹುಡುಗರಿಗೆ ಭಾಳ ಶ್ರದ್ಧೆ ಇರೋದು. ನನಗೆ 3 ಜನ ಅಸಿಸ್ಟೆಂಟ್ಗಳು ಇರ್ತಾಯಿದ್ರು, ಒಬ್ಬರಿಬ್ಬರು. ಅಂದರೆ ಅಷ್ಟು ಶ್ರದ್ಧೆ ಹುಡುಗರು. ಊರೆಲ್ಲ ಬಿಟ್ಟು ಮನೆ ಬಿಟ್ಟು ಬಂದು ಕೂತ್ಕೊಂಡು ಆಫೀಸ್ನ ನೋಡಿಕೊಂಡು ಇರೋವಂಥವ್ರು. ಮತ್ತು ಕೆಲವರು ಮ್ಯೂಸಿಕಲ್ ಕಂಪೋಸಿಂಗಲ್ ಜೊತೆ ಇದ್ದಂಥವ್ರು ಇದೆಲ್ಲ ಇದ್ದರು. ಸೊ ಆ ಥರದ ಇವತ್ತು ನಿಮಗೆ ಅಸಿಸ್ಟೆಂಟ್ ಸಿಗೋದಿಲ್ಲ. ಸತ್ಯ ಯಾರಿಗೂ ಇದೇ ಇಲ್ಲ, ಪೇಷನ್ಸೇ ಇಲ್ಲ. ಈಗ ಗುರು ಶಿಷ್ಯ ಅನ್ನೋಂಥ ಫೀಲಿಂಗು ಇಲ್ಲ, ಪರಂಪರೆನೇ ಇಲ್ಲ. ಎಲ್ಲರೂ ಇವತ್ತು ಬಂದು ನಾಳೆ ಆಗ್ಬಿಟ್ಟಿರ್ತಾರೆ. ಆಮೇಲೆ ಈಗ AI ಮ್ಯೂಸಿಕ್ ಬೇರೆ ಬಂದ್ಬಿಟ್ಟಿದೆಯಲ್ಲ. ಈಗ ಕಂಪೋಸರ್ ಆಗೋದು ಭಾಳ ಸುಲಭ. ಏನು ನಿಮ್ಗೆ ಬೇಕು ಅಂತ ಕೇಳಿದ್ರೆ ಅದೇ ಕೊಡುತ್ತೆ ಟ್ಯೂನು. ಈಗ ಯೂಟ್ಯೂಬಲ್ಲಿ ಕೆಲವು ಟ್ಯೂನ್ಸ್ನೇ ಸೇರಿ. ಈಗ ಸುಮಾರು ಜನ ನೋಡಿದ್ದೀನಿ ನಾನು, ಸರ್ ಮ್ಯೂಸಿಕ್ ಮಾಡ್ತೀನಿ ಅಂತ. ಹೌದಾ, ಓಕೆ, ಏನು ಕಲ್ತಿದ್ದೀರಿ ಮ್ಯೂಸಿಕಲ್ಲಿ? ಏನು ಕಲ್ತಿಲ್ಲ ಸರ್. ಮತ್ತೆ ಹೆಂಗೆ ಮ್ಯೂಸಿಕ್ ಮಾಡ್ತೀರಾ? ಮಾಡ್ತೀನಿ ಸರ್, ನನಗೆ ಗೊತ್ತಾಗುತ್ತೆ. ಅದು ನನಗೆ ಸ್ವಲ್ಪ ಫ್ರೂಟಿ ಲೂಪ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಆಮೇಲೆ ಏನಾಯಿತು, ಯೂಟ್ಯೂಬಲ್ಲಿ ಕೆಲವೊಂದು ಸೇಲ್ ಮಾಡ್ತಾರೆ, ಕೆಲವು ಟ್ರ್ಯಾಕ್ಸ್ನ ಸೇಲ್ ಮಾಡ್ತಾರೆ. ಅದನ್ನು ತೊಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು ಇದ್ದಾರೆ ಇವಾಗಿನ ಹುಡುಗರು. ಅಂದರೆ ಆಮೇಲೆ ಆ ಥರದ್ದು. ಆಮೇಲೆ ಈಗ AI ಮ್ಯೂಸಿಕ್ ಯಾವ ಭಾವನೆ ಬೇಕೋ ಅದು ಏನು ಬೇಕೋ ಅದು ಕೊಡ್ತಾ ಹೋಗುತ್ತೆ ಅನ್ನೋಂಥದ್ದು. ಬದಲಾಗ್ತಾ ಹೋಗ್ತಾ ಇದೆ. ಆದರೆ ಇವಾಗ ಆಗಿರೋದೇನೆಂದರೆ ಹತ್ತರಲ್ಲಿ ಇದು ನನ್ನ ಪಿಕ್ ಮಾಡೋದು ಕಷ್ಟ ಇದೆ. ಈಗ ಲೈಬ್ರರಿಗೆ ಹೋದರೆ ಒಳ್ಳೆ ಪುಸ್ತಕ ಯಾವುದು ಅಂತ ಇವಾಗ ಪಿಕ್ ಮಾಡೋದು ಕಷ್ಟ ಆಗುತ್ತೆ. ಈಗ ಇವತ್ತಿನ ಕಾಲದ ಲೇಖಕರನ್ನ ಹುಡುಕ್ಬೇಕು ಅಂದರೆ ಒಂದು ಲೈಬ್ರರಿಗೆ ಹೋಗಿ ಕೂತ್ಕೊಂಡ್ರೆ ನಿಮ್ ಪಿಕ್ ಮಾಡೋದು ನಿಜವಾಗ್ಲೂ ಕಷ್ಟ ಇದೆ. ಯಾಕಂದ್ರೆ ದುಡ್ಡಿರೋರು ಪುಸ್ತಕ ಪ್ರಿಂಟ್ ಮಾಡಿರ್ತಾರೆ. ಹೊಸಬರಿಗೆ ಒಬ್ಬ ಹೊಸ ಓದುಗ ಹೋಗಿ
ನಾನು ಯಾವುದನ್ನು ಆರಿಸ್ಕೊಳ್ಳಿ ಅಂದರೆ, ಯಾವ ಸಿನಿಮಾ ನೋಡಲಿ ಅಂದರೆ ಎಲ್ಲನೂ ಒಂದೇ ಥರ ಕಾಣುತ್ತೆ. ನಿಮಗೆ ಆಯ್ಕೆ ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ಯೂನಿಕ್ ಆಗಿ ಒಂದಿಷ್ಟೇ ಜನ ಇದ್ರು, ಅವ್ರನ್ನೇ ಪಿಕ್ ಮಾಡಿ ಓದಬೇಕು, ಅವ್ರ ಸಿನಿಮಾನೇ ನೋಡಬೇಕು ಅನ್ನೋಂಥದ್ದು ಇತ್ತು. ನೀವು ಇವಾಗ ಗುರುತಿಸೋದು ಕಷ್ಟ. ನೋಡಿ, ಇವರು ಒಂದು ಬಹಳ ಅದ್ಭುತವಾಗಿ ಹೇಳಿದ್ರು. ಅಂದರೆ ನೀವು ಒಂದು ಮಟ್ಟಿಗೆ ಭಗವಂತ ನಿಮಗೆ ಅವಕಾಶ ಕೊಟ್ಟಂಥ ಕಾಲದಲ್ಲಿ ಯಾರೋ ಚಿಕ್ಕದಾದ ಆಗಿನ್ನೂ ಬೆಳಿಬೇಕು ಅಂತ ಬರೋ ವ್ಯಕ್ತಿಗಳನ್ನು ಹೆಂಗೆ ನಡೆಸ್ಕೊಳ್ತೀರಿ ಬಹಳ ಮುಖ್ಯ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಈ ಪ್ರಯಾಣದಲ್ಲಿ ಜೊತೆಗಿದ್ದವರು ಎಷ್ಟೋ ಜನ ಮಹನೀಯರಾಗಿದ್ದಾರೆ, ಬಟ್ ಅವತ್ತಿಗೆ ನಮ್ಗೆ ಅದು ಅರಿವಿರಲ್ಲ. ಆದರೆ ಎಲ್ಲ ಮನುಷ್ಯರನ್ನು ಅಷ್ಟೇ ಪ್ರೀತಿಯಿಂದ ಕಂಡಾಗ ನಾಳೆ ದಿನ ಅವ್ರ ಕೃತಜ್ಞತೆ ಇಟ್ಕೊಳ್ಳಲ್ಲ. ನಾಳೆ ದಿನ ಅವರಲ್ಲಿ ಹೋಗ್ತಾರೆ ಅನ್ನೋ ಭಾವನೆನೂ ಇಲ್ಲ. ಜಸ್ಟ್ ಅಂದರೆ ಯಾರೇ ಬಂದರೂ ನಾನು ಅದು ಗಮನಿಸೋದು ಯಾವತ್ತಿಗೂ ಅಷ್ಟೇ. ನಾನು ಯಾರೇ ಬಂದರೂ ನಾನು ಹಾಗೆ ರಿಸೀವ್ ಮಾಡೋದು, ಯಾರೇ ಬರಲಿ. ಯಾಕೆಂದರೆ ಆತನ ಹಸಿವನ್ನು ನೋಡ್ತೀನಿ ನಾನು. ಈಗ ನಾವು ಆ ಕಾಲದಲ್ಲಿ ನಮಗೆ ಯಾರು ಗೈಡ್ ಮಾಡಲಿಲ್ಲ, ಅವತ್ತಿರಲಿಲ್ಲ. ನಾನು ಹೇಳೋದಲ್ಲ, ಯಾರು ಗಾಡ್ ಫಾದರ್ ಆಗಿ ನಿಂತ್ಕೊಳ್ಳಲ್ಲ ಅಷ್ಟು ಜನ. ಅದಕ್ಕೆ ಯಾರು ಸುಮಾರು ಜನ ಹೇಳ್ತಿರ್ತಾರೆ ನಮ್ಮ ಸರ್ಕಲಲ್ಲಿ, ಜಾಸ್ತಿ ಶಿಷ್ಯನಾದರೂ ಒಂದು ಹಂಸಲೇಖ ಸಾರ್ಗಿದ್ದಾರೆ, ಬಿಟ್ಟರೆ ನಿಮ್ಮ ತಂಡದಲ್ಲೇ ಜಾಸ್ತಿ ಇರೋದು ಅನ್ನೋ ಥರ ಹೇಳ್ತಾರೆ. ಖಂಡಿತ, ನಾನು ಅದನ್ನು ಗಮನಿಸಿದ್ದೀನಿ ಕೂಡ. ಯಾಕೆ ಎಷ್ಟು ಅದರಲ್ಲೂ ಜಾನಪದ ಸಂಗೀತವನ್ನು ಎಷ್ಟು ಬೆಂಬಲಿಸ್ತಾರೆ ಅಂದರೆ ತುಂಬ ಜನ. ಯಾಕಂದರೆ ನಾನು ಒಂದಷ್ಟು ಸಮಯ ಏನೂ ಸಾಧಿಸದೆ ಹೋದರೂ ಕಳೆದಿದ್ದೀನಿ, ಒಂದಷ್ಟು ಸಮಯ ಕಳೆದಿದ್ದೀನಿ ಸಂಗೀತ ಪರಂಪರೆಯಲ್ಲಿ. ಕೇಳ್ಪಟ್ಟಿದ್ದೀನಿ ನಾನು. ಓಕೆ, ಇವು ಹಿಂಗೆ ಈ ರೀತಿ ನಡೆಸ್ಕೊಳ್ತಾರೆ, ಈ ರೀತಿ ಗೌರವದಿಂದ, ಅಥವಾ ಅವರಿಗೆ ಒಂದು ಭವಿಷ್ಯವನ್ನು ತೋರಿಸೋದ್ರ ನಿಟ್ಟಿನಲ್ಲಿ ತುಂಬ ನೆರವು ನೀಡ್ತಾರೆ ಅಂತ. ಸೊ ಎಷ್ಟು ಕಲಾವಿದರು ನಿಮ್ಮ ಆಶ್ರಯದಲ್ಲಿ ಬಂದು ಹೋಗಿದ್ದಾರೆ. ಅದ್ಭುತ ಅದ್ಭುತ. ಸಾಕಷ್ಟು ಹಾಡೋರಿಗೆ, ಗಾಯಕರಿಗೆ ಮತ್ತು ವಾದ್ಯಗಾರರು ಕೂಡ, ಕೀಬೋರ್ಡ್ ಪ್ಲೇಯರ್ಸ್ಗೆ ನನ್ನ ಸಿನಿಮಾದ ಮೂಲಕನೇ ಅವರಿಗೆ ಮೊದಲನೇ ಸಲ ಅವಕಾಶ ನೀಡೋದ್ರ ಮೂಲಕ, ಅದು ಅವಕಾಶ ಅಂತ ಕರೆಯಲ್ಲ ನಾನು ಅದನ್ನು, ಅವರಲ್ಲಿ ಇತ್ತದು ಅನ್ನೋದ್ರ ಅಲ್ಲಿ ಆ ಒಳಗಡೆ ಇದ್ದಂಥ ಕಂಟೆಂಟ್ಗೋಸ್ಕರ ಬರ್ತಿರೋದು. ಅದು ಅವ್ರ ಶಕ್ತಿ. ಅದು ನಾನದು ಅವಕಾಶ ಕೊಟ್ಟೆ ಅನ್ನೋದು ತಪ್ಪಾಗುತ್ತೆ. ಅಂಥವರೇ ಸಿಕ್ಕಿದ್ದಾರೆ, ಅಂಥವ್ರನ್ನ ಗುರುತಿಸ್ಬೇಕಾದ್ರೆ ನನ್ನ ಕರ್ತವ್ಯ ಯಾವಾಗ. ಸೊ ಅದೇ ಥರ ನಾನು ವೇಣು ಅಂತ ಫಸ್ಟ್ ನಿಮಗೀಗ ಎಲ್ಲ ಇದರಲ್ಲೂ ನೋಡ್ಬೋದು, ನೀವು ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರೇ ಕೀಬೋರ್ಡ್ ಕೀಬೋರ್ಡ್ ವೇಣು ಅಂತ. ಓಕೆ. ಸೊ ಅವ್ರು ಮೊದಲನೇ ಸಿನಿಮಾಗೆ ಅವ್ರನ್ನ ಪಿಕ್ ಮಾಡಿದ್ದು ನಾನು, ಕೀಬೋರ್ಡ್ ಪ್ಲೇಯರ್ ಆಗಿ, ಪ್ರೋಗ್ರಾಮರ್ ಆಗಿ. ರಿಯಾಲಿಟಿ ಶೋ ಅಲ್ಲಿ ನುಡಿಸ್ತಾರೆ ಅನ್ಸುತ್ತೆ. ಹೌದೌದು, ವೇಣು ಭಾಳ ಅದ್ಭುತವಾದ. ಅವರ ತಂದೆಯವರು ವೆಂಕಿ ಅಂತ, ಅವ್ರಿಗೆ 4 ಜನ ಮಕ್ಕಳು, ಎಲ್ಲ ಮ್ಯೂಸಿಷಿಯನ್ಸ್. ಸೊ ವೇಣು ಹತ್ರನೇ ನಾವು ಕಂಪೋಸ್ ಮಾಡ್ತಾ ಇದ್ವಿ. ಅವ್ರು ಇವತ್ತು ವೆರಿ ಗುಡ್ ಕೀಬೋರ್ಡ್ ಪ್ಲೇಯರ್. ನನ್ನ ಸಿನಿಮಾ ಮೂಲಕ ಅವ್ರಿಗೆ, ನನ್ನ ಹಾಡುಗಳಿಗೆ ಅವ್ರು ನುಡಿಸಿದ್ದು. ಆಮೇಲೆ ನಂತರ ಬಿ ಜೆ ಭರತ್, ನನ್ನ ಬಾಯ್ ಫ್ರೆಂಡ್ ಸಿನಿಮಾ ಹಾಡುಗಳಿಗೆ ಅವರೇ ಪ್ರೋಗ್ರಾಮರ್ ಆ್ಯಂಡ್ ಕೀಬೋರ್ಡ್ ಮತ್ತು ರಿದಮ್ ಪ್ರೋಗ್ರಾಮರ್. ಆಮೇಲೆ ನಂತರ ವಿನೀತ್ ಮೆನನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈಗ ವಿನೋದ್ ಅಂತ, ವಿನೋ ಮನಸ್ಸು ನಮ್ಮ ಹುಡುಗ. ಆಮೇಲೆ ಈಗ ವಿನೋದ್ ಹಿರೇಮಠ್ ಅಂತ, ಅದ್ಭುತವಾದ, ಇವ್ರದ್ದೆಲ್ಲ ಅದ್ಭುತವಾದ ಟ್ಯಾಲೆಂಟ್ಸ್ ಇವರು. ನೀವು ಅಟ್ಲೀಸ್ಟ್ ಇವ್ರನ್ನ ನೀವು ಬಿಟ್ಟರೆ ನೀವಾದರೂ ಇಂಟ್ರಡ್ಯೂಸ್ ಮಾಡಬೇಕು, ಇಲ್ಲ ಬೇರೆ ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ, ಅದು ಗೊತ್ತಿರುತ್ತೆ. ಐ ಕ್ಯಾನ್ ಪಿಕ್ ದೆಮ್. ಆಮೇಲೆ ಚೈತ್ರ ಅವರು ಗಾಯಕರು ಚೈತ್ರ. ಆಮೇಲೆ ಸಂತೋಷ್ ವೆಂಕಿಗೆ ನಾನೇ ಮೊದಲನೇ ಹಾಡು ಹಾಡಿಸಿದ್ದೆ. ಯಾರು ಗಾಯಕ ಸಂತೋಷ್ ವೆಂಕಿ, ಅವ್ನ 9th ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರಿಗೆ ಹಾಡಿಸಿದ್ದೆ ನಾನು. ನಮ್ಮ ಸಿನಿಮಾಗಳೆಲ್ಲ ಟ್ರ್ಯಾಕ್ ಹಾಡಿಸ್ತಾ ಇದ್ದೆ. ಆಮೇಲೆ ಕರಿಬಸವ ತಡ್ಕಲ್ ಅಂತ, ಈಗ ಕನ್ನಡ ಕೋಗಿಲೆ ಹಾಡಿದ್ರಲ್ಲ, ಒಳ್ಳೆ ಗಾಯಕ ಆತ. ಸುಮಾರು ಜನ ಇದ್ದಾರೆ. ನಾನು ಇನ್ನೊಂದು 2 ವರ್ಷ ಅಲ್ಲಿ ಇದ್ದಿದ್ದು ನನ್ನ ಕೈ ಅದನ್ನು ಜಾಗ ಖಾಲಿ ಮಾಡಿಬಿಟ್ಟು ಭಾಳ ಸಂತೋಷ. ಬಟ್ SPB ಸರ್ ಜೊತೆ ಒಂದು ಕತೆ ಕೇಳ್ಪಟ್ಟಿದ್ದೀನಿ ನಾನು. ಅವರಿಗೆ ಅಂದರೆ ನೀವು ಒಂದು ಅಲ್ಲಿ ಪದ ಬಳಸಿದ್ರಿ, ಅವರು ರೆಕಾರ್ಡಿಂಗ್ ಮಾಡೋ ಸಮಯದಲ್ಲಿ ಅವ್ರದ್ದೊಂದು ಏನೋ ನೆನಪನ್ನು ಹೇಳ್ಕೊಂಡು ದಯವಿಟ್ಟು ಅದು ಇನ್ನೊಮ್ಮೆ ಹೇಳಿ ಸರ್. ನನ್ನ ರಾಘವೇಂದ್ರ ಆಲ್ಬಮ್ಗೆ 4 ಸಾಂಗ್ಗಳನ್ನ ಕಂಪೋಸ್ ಮಾಡಿಟ್ಟಿದ್ದೆ, ಹೇಳಿದ್ನಲ್ಲ ನಿಮಗೆ, ಅವ್ರು ಯಾರು ಇವ್ರು ಯಾರು ಅಂತ. ನಾನು ಆಮೇಲೆ ಕೊನೆಗೆ ಅದನ್ನೆಲ್ಲ ಪ್ರೋಗ್ರಾಮ್ ಮಾಡಿಸ್ಬಿಟ್ಟು, ವೇಣುನೇ ಪ್ರೋಗ್ರಾಮ್ ಮಾಡಿದ್ದು, ಎಲ್ಲ ಪ್ರೋಗ್ರಾಮ್ ಮಾಡಿಸಿ ರೆಡಿ ಆಯಿತು. ಇವ್ನು ನನ್ನ ಫ್ರೆಂಡ್ ಇದ್ನಲ್ಲ, ಇವ್ನು ಬರ್ತಾ ಇಲ್ಲ, ಯಾರು ಇಲ್ಲ ಅನ್ನೋದು ಗೊತ್ತಾಯ್ತು ಅವನಿಗೆ. ಯಾರು ಇಲ್ಲ ಅಂದರೆ ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವ್ನು ರಿಸ್ಕ್ ತೊಗೊಂಡ. ಅವತ್ತಿನ ಅದೇ ನನ್ನ ಫ್ರೆಂಡು ಯಾರು ಯಾವಾಗಲೂ ಹೆಸರು ಬರ್ಕೋತಾ ಇದ್ದಲ್ಲ, ಸಂಗಮೇಶ್ ಅಂತ, ಪ್ರೊಡ್ಯೂಸ್ ಮಾಡಬೇಕು ಅಂತ, ಅವನು ನಾನೇ ಮಾಡ್ತೀನಿ ಅಂತ ಮುಂದೆ ಬಂದ್ಬಿಟ್ಟು ಅಲ್ಲಿ ಎಲ್ಲ ನೋಡಿದ್ನಲ್ಲ. ಅಷ್ಟರಲ್ಲಿ ಅವನು ಯಾಕೆ ನಮ್ಮದ ಅಂದರೆ
ಅದಕ್ಕಿಂತ ಮುಂಚೆ ಅನಿರೀಕ್ಷಿತ ಅಂತ ಒಂದು ಸೀರಿಯಲ್ ಹೇಳಿದೆ ನಾನು. ಫಸ್ಟ್ ಅದೇ ನನ್ನ ರೆಕಾರ್ಡಿಂಗ್. ಮೊದಲನೇ ಸಲ ರೆಕಾರ್ಡಿಂಗ್ ಏನು ಅಂತಾನೆ ಗೊತ್ತಿಲ್ಲ ನನಗೆ, ಹೇಗೆ ಮಾಡ್ತಾರೆ ಅನ್ನೋದು ನಾನು ನೋಡಿಲ್ಲ. ನೇರವಾಗಿ ಹೋಗಿ ಸ್ಟುಡಿಯೋಲಿ ಕೂತಿದ್ದೀನಿ. ಎದುರುಗಡೆ ಇರೋದು ಯಾರು ಗೊತ್ತಾ? ಹಾಡೋದಕ್ಕೆ ಬಂದಿರೋರು ಸಿ ಅಶ್ವಥ್ ಸರ್. ಮೊದಲನೇ ರೆಕಾರ್ಡಿಂಗ್. ನನಗೆ ಅದ್ರ ಗಂಧಗಳಿನೇ ಗೊತ್ತಿಲ್ಲ, ಟೇಕ್ ತಗೊಳ್ಳೋ ಗಂಧಗಾಳಿ ಗೊತ್ತಿಲ್ಲ, ಬಟ್ ಕಂಪೋಸಿಷನ್ ಗೊತ್ತಿಲ್ಲ. ಇದು ಬಹುಶಃ ಕಂಪೋಸಿಂಗ್ ಅಂದ್ರೆ ನಾವು ರೆಗ್ಯುಲರ್ ಏನ್ ಮಾಡ್ತಾ ಇದ್ವಲ್ಲ ಕೂತ್ಕೊಂಡು ಈ ಹೋಟ್ಲುಗಳಲ್ಲಿ ನಾವು, ಆಮೇಲೆ ಟೇಪ್ ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಮಾಡೋದು. ನಾನು ನಾಗೇಂದ್ರ ಪ್ರಸಾದ್ ಅವ್ರು ಕೂತ್ಕೊಂಡು ಒಂದು ಕೀಬೋರ್ಡ್ ಸಪರೇಟ್ ಆಗಿ ಇಟ್ಕೊಳ್ಳೋದು, ಅದನ್ನ ನುಡಿಸ್ತಾ ಅದರಲ್ಲಿ ಮ್ಯೂಸಿಕ್ ಹಾಕ್ತಾ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಈ ತರ ನಡೀತಾ ಇತ್ತು. ನಾನು ನೇರವಾಗಿ ರೆಕಾರ್ಡಿಂಗ್ ಸ್ಟುಡಿಯೋದೊಳಗಡೆ ಕಾಲಿಟ್ಟಿದ್ದೆ ಅನಿರೀಕ್ಷಿತ ಸೀರಿಯಲ್. ಅಲ್ಲಿ ಸಿ ಅಶ್ವಥ್ ಸರ್ ಕರೆದಿದ್ದೀವಿ ಗಾಯನಕ್ಕೆ. ಸಿ ಅಶ್ವಥ್ ಸರ್ ಹೇಳಿದ ತಕ್ಷಣ ಅವ್ರು ಏನೂ ಇಲ್ಲ, ಹೇಳಿದ್ರೆ ಯಾವ ಆಡಂಬರ ಏನೂ ಇಲ್ಲ. ಒಂದು ಆಟೋ ಹತ್ತಿರ್ತಾರೆ, ಆಟೋ ಹತ್ಬಿಟ್ಟು ಯಾರೋ ಎಲ್ಲೋ ನೋಡ್ಕೊಂಡು ಎಲ್ಲೋ ಹತ್ಕೊಂಡು ಬರ್ತಾ ಇರ್ತಾರೆ. ವೆರಿ ಕಾಮನ್, ಬರ್ಕೊಂಡು ಸರಳವಾಗಿ ಬರ್ತಾರೆ. ಬಂದು ಅವ್ರು ಹಾಡೋಕ್ಕೆ ಶುರು ಮಾಡಿದ್ರು. ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರು ನೋಡ್ತಾ ಇದ್ರೆ ಒಳಗಡೆ, ಕ್ಯಾಬಿನ್ ಒಳಗಡೆಯಿಂದ ನೋಡ್ತಾ ಇದ್ರೆ ಆ ಬಿಳಿ ಕೂದಲು ಕಾಣೋದಲ್ಲ ಅವಾಗಲೇ. ಅದನ್ನ ನೋಡ್ತಾಗಲೇ ಅವ್ರು ಹಾಡಬೇಕಾದ್ರೆ ನನಗೆ ಅಳು ಬರೋದು. ಏನಂದ್ರೆ ಈ ಹೋಗ್ಬಿಡುತ್ತಲ್ಲ ಬೇಗ ಈ ಧ್ವನಿ, ಬೆಳ್ಳಗಾಗ್ಬಿಟ್ಟಿದೆ ಕೂದಲು, ನೋವಾಗೋದು. ಇಷ್ಟು ವಯಸ್ಸಾಗ್ಬಿಟ್ಟಿದೆಯಲ್ಲ, ಈ ಧ್ವನಿ ಹೆಂಗ್ ಉಳಿಯುತ್ತೆ, ಹೋಗ್ಬಿಡುತ್ತಾ ಇದು. ಅವ್ರು ಪ್ರತಿ ಸಲ ಆಡಿದಾಗ್ಲೂ ನನಗೆ ಆ ಬಿಳಿ ಕೂದಲು ನೋಡಿದಾಗಿಲ್ಲ ಅದೇ ಫೀಲ್ ಆಗೋದು. ನೋಡಿ, ಅದೇ ಕೃಷ್ಣ ಭೀಷ್ಮರು ಸಾಯ್ಬೇಕಾದ್ರೆ ಅಯ್ಯೋ ಜ್ಞಾನದ ಸೂರ್ಯ ಮುಳುಗೋಗ್ತಾ ಇದೆಯಲ್ಲಪ್ಪ ಅನ್ನೋರಂತ, ಹಂಗೆ ಅಶ್ವಥ್ ಅವ್ರ ಬಿಳಿ ಕೂದಲು ನೋಡಿದ ಅವ್ರು ಚೆನ್ನಾಗಿ ಅದ್ರ ನಂತರನೂ 10 ವರ್ಷ ಇದ್ರು ಅವರು. ಅದು ಬೇರೆ ವಿಷಯ. ಹೋಗ್ಬಿಡುತ್ತಲ್ಲ ಈ ಧ್ವನಿ, ವಯಸ್ಸಾಗ್ತಾ ಇದೆಯಲ್ಲ ಈ ಧ್ವನಿಗೆ ಅಂತ. ಅಶ್ವಥ್ ಸರ್ ಜೊತೆಗೆ ತುಂಬಾ ಒಳ್ಳೆ ನಂಟಿತ್ತು ನನ್ನ. ಆಮೇಲೆ ಅದಾದ ನಂತರ ನನ್ನ ಏನು ಪ್ಲಾನ್ ಆಗೋಯ್ತು ಅಂದ್ರೆ, ಯಾವ ಸಿನಿಮಾ ಆಗಲಿ, ಭಕ್ತಿಗೀತೆ ಆಗಲಿ, ಜನಪದ ಗೀತೆಗಳಾಗಲಿ, ಅಶ್ವಥ್ ಸರ್ ಒಂದು ಸಾಂಗ್ ಫಿಕ್ಸ್, ಅವ್ರು ಹಾಡಲೇಬೇಕು ಒಂದು ಹಾಡು. ಇವತ್ತಿಗೂ ನೀವು ನೋಡಿ, ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಅಂತ ಒಂದು ಹಾಡಿದೆ. ಆ ಹಾಡು ಇವತ್ತಿಗೂ ಶೋಸಲ್ಲೂ ಕೇಳ್ತಾರೆ ಜನ ಹಾಡೋದು. ಅದು ನಾನೇ ಮಾಡಿದಂತ ಹಾಡೋದು, ಕಂಪೋಸಿಷನ್. ಹೌದು, ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ನಂದೇ ಹಾಡೋದು. ಅವಾಗ ನರೇಂದ್ರನಾಥ್ ಆಗಿದ್ದೆ. ಅಶ್ವಥ್ ಸರ್ ಹಾಡಿದ್ದು. ಅದರಲ್ಲಿ ಒಂದು ಬ್ರೀತ್ಲೆಸ್ ಇದು ಬರುತ್ತೆ. ಚಿಟಪಟ ಬೆಳಗ್ಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂಡಲೇ ಬಾಚಿದ ಗುಡುಗು ಸದ್ದಿಗೆ ಇದರಿಂದ ಇಲ್ಲ ಪಲ್ಲವಿಲೆ ಒಂದು ಬ್ರೀತ್ಲೆಸ್ ಲೈನ್ ಬರುತ್ತೆ. ಅದು ಅಶ್ವಥ್ ಸರ್ ಬಡಬಡ ಅಂದ್ಬಿಟ್ರು. ಆಡ್ಬಿಟ್ಟು ನನ್ನ ಕೈಲಾಗಲ್ಲಪ್ಪ. ಅವ್ರು ಯಾವಾಗ್ಲೂ ಬಂದ ತಕ್ಷಣ, ಹಾಡು ಕೇಳಿದ ತಕ್ಷಣ ಹೇಳ್ತಾ ಇದ್ದಿದ್ದು ಮೊದಲನೇ ಮಾತು, ನನ್ನ ಕೈಲಾಗಲ್ರಿ ಇದು. ಯಾವಾಗ್ಲೂ ಅದು ಅಂದ್ರೆ ನೀವು ನೆನಪು ಮಾಡ್ಬೇಕಿತ್ತು. ಇಲ್ಲ ಸರ್ ನಿಮ್ ಕೈಲಿ ಅಲ್ಲ, ಅದು ಹೇಳ್ತಾ ಇದೀವಿ ಬೇಕು ಅಂತ ಹೇಳೋದೇ ಹಂಗೆ. ನನ್ನ ಕೈಲಾಗಲ್ರಿ ಅದು. ಇಲ್ಲಿ ಅಲ್ಲಿದೆ G to G ಇದೆ, ಹೆಂಗ್ ಹೋಗ್ಲಿ ನಾನು ಅನ್ನೋರು. ಸರ್ ನೀವು ಹೋಗಿರೋದನ್ನ ನೋಡ್ಬಿಟ್ಟೆ ನಾವು ಮಾಡಿರೋದು, ನಿಮ್ ಕೈಲಿ ಸಾಧ್ಯ ಅಂತಾನೆ ನಾವು ಮಾಡಿರೋದು. ಅವ್ರ ಹಾಡುಗಳನ್ನ ಕೇಳಿ ಇವ್ರಿಗೆ ಹೆಂಗ್ ಹಾಡಿಸ್ಬೇಕು ಅನ್ನೋದು ಅದೇ ತಾನೇ ಮಾಡಿರ್ತೀವಿ, ಹಂಗ ಅನ್ನೋದು. ಆಮೇಲೆ ಫಸ್ಟ್ ವಾಯ್ಸ್ ಚೆಕ್ ಮಾಡ್ತೀವಲ್ಲ, ಮೊದಲನೇ ಸಲ ಟ್ರ್ಯಾಕ್ ಜೊತೆ ಹಾಡ್ತಾರೆ. ಅದು ಹಾಡಿದಾಗ ಬಹಳ ಕೆಟ್ಟದಾಗ ಹಾಡ್ತಾರೆ ಸರ್. ಹೌದಾ? ಏನಪ್ಪ ಈಗ ಆಡ್ತಾ ಇದಾರೆ ನಿಮ್ಗೆ ಈಚೆಗಡೆ ಇರೋರಿಗೆ, ಈಚೆ ಹೊರಗಿರೋರಿಗೆ ಟೇಕ್ ಕೂತಿರ್ತೀವಲ್ಲ ಕನ್ಸೋಲಲ್ಲಿ, ನಮ್ಗೆ ಅನ್ಸುತ್ತೆ ಹಿಂಗ ಆಡ್ತಾರೆ ಇವರು ಅಂತ. ಅಂದ್ರೆ ಇದೆಲ್ಲ ಅವರು ಸಿಂಪ್ಟಮ್ಸ್ ಇದು. ಓಕೆ, ಅವರು ಅದನ್ನ ಜಸ್ಟ್ ಆ ಹಾಡಿಗೆ ಇಳಿಯೋಕೆ ಒಂದು ರಿಹರ್ಸಲ್ ಮಾಡ್ಕೊಂಡಿರ್ತಾರೆ, ಅದು ನಿಮಗೆ ಕೆಟ್ಟದಾಗ ಕೆಲಸಿರುತ್ತೆ. ಅದು ಏನೇನೋ ಆಡ್ಬಿಡ್ತಾರೆ, ಅಂದ್ಬಿಡ್ತಾರೆ. ಯಾಕೆ ಹಿಂಗ ಆಡ್ತಾ ಇದಾರೆ ಇವ್ರು, ನಮ್ಗೆ ಡೌಟ್ಗಳೆಲ್ಲ ಬಂದ್ಬಿಡ್ತವೆ. ಇದೇನು ನಾವು ಮಾಡಿರೋದೇ ಒಂದು, ಇವ್ರು ಆಡ್ರದೇ ಒಂದು ಅಂತ. ಆಮೇಲೆ ಅದಾದ್ಮೇಲೆ ಹಾಡ್ತಾರೆ ನೋಡಿ, ಮುಗ್ದೋಗ್ಬಿಡುತ್ತೆ. ಆಮೇಲೆ ಕೆಲವು ಗಾಯಕರಿಗೆ ನಾವು ರಿಯಾಕ್ಟ್ ಮಾಡ್ಬೇಕು. ಕನ್ಸೋಲಲ್ಲಿ ಕೂತು ಗ್ಲಾಸಲ್ಲಿ ನೋಡ್ತೀವಲ್ಲ, ರಿಯಾಕ್ಟ್ ಮಾಡಿದ್ರೆ ಮಾತ್ರ ಅವ್ರು ಆಡ್ತಾರೆ. ಹೇಳ್ತಾರೆ ಅವ್ರಿಗೆ ಹೇಳೋದಕ್ಕೆ. ಅವ್ರು ಏನು ಇವಾಗ ಅದ್ರಲ್ಲಿ ಒಂದು ಲೈನ್ ಇತ್ತು, ಏನು ಜೀವನ ಒಂದು ಹಾವು ಏಣಿಯ ಆಟ, ಒಮ್ಮೆ ಏಣಿ ಹತ್ತುವುದು ಅಂತ ಒಂದು ಲೈನು. ಅವ್ರು ಅಲ್ಲಿಂದ ಹಿಂಗ ಅನ್ನೋರು, ಒಮ್ಮೆ ಏಣಿಯ ಹತ್ತುವುದು ಅನ್ನೋರು, ನಾವು ಹೂ ಅನ್ಬೇಕು. ಮತ್ತೊಮ್ಮೆ ಹಾವು ಕಚ್ಚುವುದು ಅಂತ ಒಂದು ಲೈನ್ ಇದೆ. ಅವಾಗ ಹಿಂಗ ಅನ್ನೋರು, ಮತ್ತೊಮ್ಮೆ ಹಾವು ಕಚ್ಚುವುದು ಅಂತ ಒಳಗಡೆ ಇದ್ದ ರಿಯಾಕ್ಟ್ ಮಾಡ್ಬೇಕು. ಹೌದು, ಅಂದ್ರೆ ನಿಮ್ಗಾದ್ರೂ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಹಿಂಗ್ ಕೂತ್ಕೊಂಡ್ಬಿಟ್ರೆ ನಿಮಗೆ ಮಜಾ ಬರಲ್ಲ. ಅಂದ್ರೆ ಪ್ರತಿಭಾವ ಇರ್ಬೇಕಲ್ಲ, ಯಾರೋ ಕೇಳ್ತಾವ್ರೆ, ರಿಯಾಕ್ಟ್ ಮಾಡ್ಬೇಕು. ಮಾಡಿದಾಗ ಬರೋ ವಿಷಯ ಬೇರೆ, ಬರುತ್ತೆ.
ಅದಕ್ಕೆ ಮನುಷ್ಯನಿಂದನೇ ಇನ್ಸ್ಪೈರ್ ಆಗೋದು. ಗ್ರೇಟ್ ಗ್ರೇಟ್. ಗೋಡೆಗಳಿಂದ ಅಥವಾ ಯಾವುದೋ ನಿರ್ಜೀವ ವಸ್ತುಗಳಿಂದ ಯಾವತ್ತೂ ಇನ್ಸ್ಪೈರ್ ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಂದನೇ ಇನ್ಸ್ಪೈರ್ ಆಗಕ್ಕೆ ಸಾಧ್ಯ. ಅದಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಂಬಂಧಗಳನ್ನು ಸುಧಾರಿಸುತ್ತೆ. ಹೌದು, ನಾವು ಯಾರೋ ಒಬ್ಬ ಮನುಷ್ಯನ ನೋಡ್ಬಿಟ್ಟೆ ಪ್ರಭಾವಿತರಾಗೋದು ಜೀವನದಲ್ಲಿ. ನೋಡಿ, ಬೇರೆ ಯಾವುದೋ ಒಂದು ವಸ್ತುನ ಇಟ್ಕೊಂಡು ಯಾವತ್ತಿಗೂ ಪ್ರಭಾವಿತರಾಗಕ್ಕೆ ಸಾಧ್ಯ. ಮರ ಗಿಡಗಳ ಬಗ್ಗೆ ಕವನ ಬರಿಬಹುದು, ಬಟ್ ನೀವು ಸ್ಫೂರ್ತಿ ತಗೊಳ್ಳಿ ಮನುಷ್ಯನೇ ಬೇಕು. ಮತ್ತೆ ನಿಜ ನಿಜ ನಿಜ. ಸೊ ಅಶ್ವಥ್ ಅವರ ಜೊತೆ ಇನ್ನೇನಾದ್ರೂ ಈ ತರ ಇರ್ತಾ ಇತ್ತು. ಆಮೇಲೆ ಅವರು ಬಹಳ ಸಿಂಪಲ್ ಅಲ್ವಾ. ನೀವು ಸಂಭಾವನೆಗೆ ನಾನು ಹೇಳ್ಬಾರ್ದು ಗೊತ್ತಿಲ್ಲ, ಹೇಳೋದು ಬೇಡ ಅನ್ಸುತ್ತೆ. ಸುಮ್ಮನೆ ಸಿಂಪಲ್ ಆಗಿ ಹೇಳಿ ಅದನ್ನ. ಇಲ್ಲ, ಇದಾಗ್ಬೋದೇನೋ ಬಹುಶಃ. ಆಫ್ ದಿ ರೆಕಾರ್ಡ್ ಜಾಸ್ತಿ ಇರೋದು ಕಮ್ಮಿ ಇರೋದು ಪಾಪ. ಅವತ್ತೆಲ್ಲ ಏನು ಹಾಡಿದ್ರೆ ಸಾಕು ಅಷ್ಟೇ ಇದ್ದಿದ್ದೆ ಹೊರತು ಇಲ್ಲಿಂದ ದುಡ್ಡು ಬಾಚ್ಕೊಳ್ಳೋಣ ಅನ್ನೋಂಥದ್ದು ಯಾವ ಗಾಯಕರಲ್ಲೂ ಇರ್ಲಿಲ್ಲ, ಯಾವ ಸಂಗೀತಗಾರರಲ್ಲೂ ಇರ್ಲಿಲ್ಲ. ಅದು ಈಗ ಬಾಚ್ಕೊಳ್ತೀವಲ್ಲ ನಾವು. ಇವಾಗಿನ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ ಒಂದರಲ್ಲೇ ಸಿಕ್ಬಿಡ್ಲಿ ಜಾಕ್ಪಾಟು ಅಂತ, ಒಂದರಲ್ಲೇ ಸಿಕ್ಬಿಡ್ಬೇಕು ಆ ಥರದಿದೆಯಲ್ಲ. ಅವತ್ತಿನ ನೀವು ಪೇಮೆಂಟ್ ಕೇಳಿದ್ರೆ ನಾವು ಕೊಡ್ತಾ ಇದ್ದಿದ್ದೆ 3,000 ರೂಪಾಯಿ ಸಿ ಯಶವಂತ್ ಸರ್ಗೆ. ತಪ್ಪೇನಿದೆ ಸರ್? ಸಿ ಯಶವಂತ್ ಸರ್ಗೆ ಹೇಳಿದ್ರೆ ತಪ್ಪೇನಿದೆ? ಅದರಲ್ಲೂ 1,000 ಕಮ್ಮಿ ಮಾಡ್ಕೊಳ್ಳಿ ಅನ್ನೋಂಥ ಪರಿಸ್ಥಿತಿನೂ ಇರ್ತಾ ಇತ್ತು. ತಗೊಳ್ತಿದ್ರು. ಅವತ್ತು ಹಣ ಮುಖ್ಯ ಆಗಿರ್ಲಿಲ್ಲ. ಅಲ್ಲಿ ಸಿನಿಮಾ ಹಾಡಿಗೂ 3,000 ಕೊಡ್ತಿದ್ರಿ? ಸಿನಿಮಾ ಹಾಡಿಗೂ ಕೊಟ್ಟಿದ್ದೀನಿ ಸರ್. ನನಗೆ ತಗೊಳ್ತಾ ಇದ್ರು. ಒಂದು ಈ ಬಿಡಲಾರೆ ಅಂತ ಫಸ್ಟ್ ಸಿನಿಮಾ. ಮತ್ತೆ ನಾನು ಸಿನಿಮಾಗೂ ಅಶ್ವಥ್ ಸರೇ ಬೇಕು ಅಂತ. ಅದರಲ್ಲಿ ಒಂದು ಹಾಡಿದೆ, ಈಗ ಅದು ಶಂಕರ್ ಮಹಾದೇವನ್ ಹಾಡಿದ್ದಾರೆ. ಅದನ್ನ ಮೊದಲು ಸುಮಾರು ಜನ ಟ್ರೈ ಮಾಡಿದೀವಿ ಆ ಹಾಡನ್ನ. ಅದು ಮೇನ್ ಎಲ್ಲ ಪೇಮೆಂಟ್ ಕೊಡ್ಬೇಕಿತ್ತ ನೀವು? ಏನು? ಹೌದೌದು, ಕೊಡ್ಲೇಬೇಕು. ಅದೇನಾಯ್ತು, ಉಕ್ಕಡಗಾತ್ರಿ ಅಜ್ಜಯ್ಯ ಕತೆ ಅದು. ನಾನು ಅದ್ರ ಹೇಳ್ಬಿಡ್ತೀನಿ. ಉಕ್ಕಡಗಾತ್ರಿ ಅಜ್ಜಯ್ಯನ ಇದಿದೆ, ಉಕ್ಕಡಗಾತ್ರಿ ಗೊತ್ತಿರ್ಬೇಕು, ದಾವಣಗೆರೆ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ದೇವಭೂತ ಹಿಡಿದಿರುವಂಥವ್ರು. ಅಲ್ಲಿ ಹೋದ್ರೆ ನೀವು ವಿಚಿತ್ರ ಜನ ಇರ್ತಾರೆ. ಮನುಷ್ಯರು ಹೆಂಗಿರ್ತಾರೆ ಅಂದ್ರೆ ಒಂದು ಕಂಬ ಇದ್ದಂಗೆ ಇರುತ್ತೆ, ಅಷ್ಟೇ ಇರ್ತದೆ. ವಿಚಿತ್ರವಾದ ಮನುಷ್ಯರು ನೋಡ್ಬೇಕಂದ್ರೆ ನೀವು ಅಲ್ಲಿಗೆ ಹೋಗ್ಬೇಕು, ಆ ದೇವಸ್ಥಾನಕ್ಕೆ ಹೋದ್ರೆ. ಅಂದ್ರೆ ದೆವ್ವ ಬಿಡಿಸೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡ್ ಬಂದಿರ್ತಾರಲ್ಲಿ. ಬರೀ ಒಂದು ಕೋಲ್ ತರ ಇರೋ ಮನುಷ್ಯರು, ಬರೀ ಒಂದು ಉಂಡೆ ತರ ಇರೋ ಮನುಷ್ಯರು, ಒಟ್ಟು ವಿಕಾರವಾಗಿರ್ತಾರೆ ಎಲ್ಲ. ಸೊ ಆ ತರದ ಒಂದು ದೇವಸ್ಥಾನದ ಕತೆ ಅದು. ಈ ಅನಂತನಾಗ್ ಅವ್ರದ್ದು ನಾನಿನ್ನ ಬಿಡಲಾರೆ ಬಂದಿತ್ತು. ಆ ತರ ಅದು ರಾಘವೇಂದ್ರ ಸ್ವಾಮಿ ಮೇಲಿತ್ತು. ಇದು ಉಕ್ಕಡಗಾತ್ರಿ ಅಜ್ಜಯ್ಯನ ಮೇಲೆ ನಾನಿನ್ನ ಬಿಡಲಾರೆ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ. ಅದೇ ಪ್ರೊಡಕ್ಷನ್ ಅಲ್ಲ ಇವೆಲ್ಲ. ಮಾಣಿಕ್ ಚಂದ್ ಅವರು ಸುಮಾರು 40 ಸಿನಿಮಾ ಮಾಡಿರುವಂತ ನಿರ್ಮಾಪಕರು. ಅವ್ರ ಪ್ರೊಡಕ್ಷನ್ ಹೌಸ್. ನಾಗರಹೊಳೆ, ಪುಟಾಣಿ ಏಜೆಂಟ್ 1, 2, 3, ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್, ಆಮೇಲೆ ಸುಮಾರು ದಾದಾ, ಪೊಲೀಸ್ ದಾದಾ, ಇವೆಲ್ಲ, ಇನ್ಸ್ಪೆಕ್ಟರ್ ಧನುಷ್, ಸುಮಾರು ಸಿನಿಮಾ. ದೊಡ್ಡ ನಿರ್ಮಾಪಕರು ಅವರು ಕನ್ನಡ ಚಿತ್ರರಂಗದಲ್ಲಿ. ಅವ್ರ ನಿರ್ಮಾಣದಲ್ಲಿ ಆದಂಥ ಸಿನಿಮಾ ಇದು. ಆ ಜಾನರ್ ಇರಬೇಕು. ಅಲ್ಲೂ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ದೇವ ಬಿಡಿಸೋಂಥದ್ದು. ಬಿಡೆನು ನಿನ್ನ ಪಾದ ಅಂತ ಹಾಡಿದೆ, ನಾನಿನ್ನ ಬಿಡಲಾರೆ. ಅದೇ ಥರದ ಸೀಕ್ವೆನ್ಸ್ ಅಲ್ಲಿ ಇಲ್ಲೊಂದು ಹಾಡಿತ್ತು. ನನಗೆ ಈ ರಾಘವೇಂದ್ರ ಆಲ್ಬಮ್ ರಿಲೀಸ್ ಆಗಿತ್ತು, ಲಹರಿ ಕಂಪ್ನಿಯವರು ರಿಲೀಸ್ ಮಾಡಿದ್ರು. ಅಲ್ಲಿ ಪಾಪ ನನ್ನ ಫ್ರೆಂಡು ಖರ್ಚು ಮಾಡಿದ್ದು 1.25 ಲಕ್ಷ. ಅವಾಗಿನ ಬಡ್ಜೆಟ್ ಡಿವೋಷನಲ್ ಸಾಂಗ್ಗೆ ಅಷ್ಟು ಖರ್ಚು ಮಾಡಿದ್ದೆ ಇಲ್ಲ ಯಾರು. ಸುದರ್ಶನ್, ಸಂಗಮೇಶ್ 1.25 ಲಕ್ಷ, ಹತ್ತತ್ರ 2 ಲಕ್ಷ ಅನ್ಕೊಳ್ಳಿ. ಅವತ್ತು ಆಡಿಯೋ ಆಲ್ಬಮ್ ಒಂದು ಬೇಸಿಕ್ ಭಕ್ತಿ ಗೀತೆಗೆ ಅಷ್ಟು ಖರ್ಚು ಮಾಡ್ತಾ ಇರ್ಲಿಲ್ಲ ಯಾರು. ಸುಮಾರು ಒಂದು 20-30 ಬಡ್ಜೆಟ್ ಇಷ್ಟೊಳಗೆ ಇರ್ತಾ ಇತ್ತು, ಒಂದು 50 ಸೊ ನಾವು 4 ಪಟ್ಟು ಖರ್ಚು ಮಾಡಿಬಿಟ್ಟಿದ್ದೀವಿ. ಯಾಕೆಂದ್ರೆ ಚೆನ್ನೈಲಿ ರೆಕಾರ್ಡಿಂಗು, SPB 4 ಹಾಡು, ಉನ್ನಿ ಕೃಷ್ಣನ್ 2 ಹಾಡು. ಉನ್ನಿ ಕೃಷ್ಣನ್ ಇದರಿಂದ ಕೇರಳದಿಂದ ಹಾಡಿಸಿರೋದು, ಅಶ್ವಿನಿ ಅವರು ಇದು ರೆಕಾರ್ಡಿಂಗ್ ಅಲ್ಲಿ. ಆಮೇಲೆ 2 ಹಾಡು ಹೇಮಂತು. ಆಮೇಲೆ ಎಲ್ಲ ವಾದ್ಯ ಲೈವ್, ಪ್ರತಿಯೊಂದು ಒಳ್ಳೆ ಮ್ಯೂಸಿಷಿಯನ್ಸು. ಸೊ ನಮ್ಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಲಹರಿ ವೇಲು ಸಾರು ಒಂದು ಅಮೌಂಟ್ ಕೊಟ್ಟರು ಫಸ್ಟ್ ಟೈಮ್. ಕೊಟ್ಟಿದ ತಕ್ಷಣ 1 ತಿಂಗಳಾದ್ಮೇಲೆ ಅವರೇ ಫೋನ್ ಮಾಡಿ ಹೇಳಿದ್ರು ನನಗೆ, ನಿಮ್ಗೆ ಕೊಟ್ಟಿದ್ದ ದುಡ್ಡು ದುಡ್ಕೊಂಬಿಟ್ಟೇರಿ ಅಂತ. ದುಡ್ಕೊಂಬಿಟ್ಟೆ ಅಂತ ಅವರೇ ಹೇಳಿದ್ರು. ನಿಮ್ಗೆ ಏನು ಕೊಟ್ಟಿದ್ದೀನಲ್ಲ ಅದು ನಾನು ದುಡ್ಕೊಂಬಿಟ್ಟೆ ಅಂದು. ಒಂದು 2-3 ತಿಂಗಳಲ್ಲಿ ಫೋನ್ ಮಾಡಿ ಹೇಳಿದ್ರು. ಅಂದ್ರೆ ಅಲ್ಲಿಂದನೂ ಅವ್ರ ಜೊತೆನೂ ಆ ಥರದ ನಂಟು ಬೆಳ್ಕೊಂಬಂತು. ಯಾಕೆ ಫ್ರಮ್ ದ ಬಿಗಿನಿಂಗ್ ಡೇಸ್ ವೇಲು ಸರ್ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅವತ್ತಿಂದ ಇವತ್ತಿನವರೆಗೂ. ಅಲ್ಲಿಂದ ಈ ಹಾಡು ಹೇಳಿದ್ನಲ್ಲ ನಾನು, ಉಕ್ಕಡಗಾತ್ರಿ ಹಾಡು, ಅಲ್ಲಿ ನಂದಿಕೇಶ್ವರ ಸ್ವಾಮಿ ಅಂತ ಅವರು. ನನಗೆ ಇವರು ರಾಘವೇಂದ್ರ ಕ್ಯಾಸೆಟ್ ರಿಲೀಸ್ ಆಗಿತ್ತು ಲಹರಿನಲ್ಲಿ. ಅದೇ ನನಗೆ ಇಲ್ಲಿ ಸಿನಿಮಾಗೆ ಟ್ರಂಪ್ ಕಾರ್ಡು. ನನ್ನ ಫ್ರೆಂಡ್ ಒಬ್ಬ ಅಮರ್ ಅಂತ ಒಬ್ರು,
ಅವ್ರು ಹೆಂಗೆ ಅಂದರೆ ನನ್ನನ್ನು ಪ್ರಮೋಟ್ ಮಾಡೋದೇ ಕೆಲಸ. ನೋಡಿ ಗೆಳೆಯರು ಹೆಂಗಿರ್ತಾರೆ ಅಂದರೆ, ಒಬ್ಬ ಗೆಳೆಯ ಲಿಫ್ಟ್ ಮಾಡಬೇಕು ಅಂತ, ಇವಾಗ ಅಮರ್ ಇವ್ರು ಏನು ಮಾಡೋರು, ಎಲ್ಲೋದ್ರೂ ನನ್ನ ವಿಷಯನೇ ಮಾತಾಡೋದು. ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ದಂಥ ಆರ್ಟಿಸ್ಟು, ಸಾಕಷ್ಟು ಸಿನಿಮಾಗಳಲ್ಲಿ ಅನಿರುದ್ಧ ಜೊತೆ ಎಲ್ಲ ಮಾಡಿದ್ದಾರೆ. ಎಲ್ಲೋದ್ರೂ ಪ್ರಚಾರ ಮಾಡೋದು. ಸಿನಿಮಾ ಯಾರಾದ್ರೂ ಹಾಕ್ಬೇಕಾದ್ರೆ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹೊಸಬರಿದ್ದಾರೆ ಅವ್ರಿಗೆ ಹಾಕಿ ಅನ್ನೋದು. ಈ ಥರ ಗಾಂಧಿನಗರದಲ್ಲಿ ನಾನು ಓಡಾಡ್ತಾ ಇರಲಿಲ್ಲ, ಅವರು ಓಡಾಡ್ತಾ ಪ್ರಚಾರಕ್ಕೆ ಬರೋದು. ಯಾರೋ ಪ್ರೊಡ್ಯೂಸರ್ ಕರಿತಾ ಇದ್ದಾರೆ ಬನ್ನಿ ಅಂತ ಕರ್ಕೊಳೋದು. ಅವ್ರು ರಾಘವೇಂದ್ರ ಆಲ್ಬಮ್ ಕೇಳ್ಬಿಟ್ಟು ಓಕೆ ಅಂದ್ಬಿಟ್ಟು ಅದು ಅಜ್ಜಯ್ಯಂದು ಫೋಟೋ ಕೊಟ್ಟರು. ಈ ಥರ ಇದೆ ಸೀಕ್ವೆನ್ಸು, ನಿಮ್ಗೆ ಏನು ಬರುತ್ತೆ ರೆಡಿ ಮಾಡಿ ನೋಡೋಣ ಅಂದರು. ಸರಿ ನೋಡ್ತೀನಿ. ಅಂಗೈನಲ್ಲಿ ಲಿಂಗ ಇಟ್ಕೊಂಡಿದ್ದಾರೆ ಅಜ್ಜಯ್ಯ, ಇಷ್ಟಿದೆ. ಅವರು ಆ ಫೋಟೋ ಅಷ್ಟೇ ನನಗೆ ಮೂರ್ತಿ. ನನಗೆ ಆ ದೇವ್ರ ಬಗ್ಗೆ, ಅವ್ರ ಬಗ್ಗೆ, ಗುರುಗಳ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರೇನು ಮಾಹಿತಿನೂ ಕೊಟ್ಟಿಲ್ಲ. ಅಷ್ಟು ಅಂದ್ಕೊಂಡು ಸರಿ ಅಂದ್ಬಿಟ್ಟು ನಾನು ಹೋಗಿ ಒಂದು 4 ಲೈನು, 2 ಥರ ಲೈನ್ ರೆಡಿ ಬರೆದೆ. ಇಮಿಡಿಯೇಟಾಗಿ ಅಲ್ಲಿ ಉಕ್ಕಡಗಾತ್ರಿಯಲ್ಲಿ ಶೂಟಿಂಗ್ ಮಾಡೋದಕ್ಕೆ 3-4 ತಂಡಗಳು ರೆಡಿಯಾಗಿವೆ. ನಮಗೆ ಕೊಡಿ. ಈ ಕ್ಷೇತ್ರ ಅಲ್ವಾ, ಈ ಕ್ಷೇತ್ರದಲ್ಲಿ ಫಸ್ಟ್ ಯಾರು ಸಿನಿಮಾ ಮಾಡ್ತಾರೋ ಅವ್ರದ್ದಾಗುತ್ತೆ. ಶೂಟಿಂಗ್ ಕೊಟ್ಟು ಮಾಡಬೇಕಾದ್ರೆ ಕ್ಷೇತ್ರದ ಮಹಿಮೆಯೇ ಸಿನಿಮಾ ಆಗುತ್ತೆ. ಸೊ ಆ ಥರ ಮಾಡೋದಕ್ಕೆ 3 ತಂಡಗಳು, ಸಿನಿಮಾ ತಂಡಗಳು ಕಾಯ್ತಾ ಇವೆ. ಒಂದು ಕಡೆ ಅಶ್ವಿನಿ ಆಡಿಯೋದವರು ಸಿನಿಮಾ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿಂದೋಡಿ ಬಂಗಾರೇಶ್ ಇದು ಸರ್, ಅವರು ಇದೆಲ್ಲ ಮಾಡಿದ್ರಲ್ಲ ಪಂಚಾಕ್ಷರಿ ಗವಾಯ್, ಅವ್ರು ಕಾಯ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ತಂಡ ಕಾಯ್ತಾ ಇದೆ. ಇಲ್ಲಿ ಯಾರೂ ಸ್ಟ್ರಾಂಗ್ ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಪ್ರೊಡ್ಯೂಸರ್ ಒಬ್ಬರೇ ಸ್ಟ್ರಾಂಗ್. ಅಲ್ಲೆಲ್ಲ ಒಳ್ಳೊಳ್ಳೆ ಇದಿದೆ. 3 ಜನಕ್ಕೆ ಯಾರು ಕೊಡೋದು ಅಂತ ವೆಯ್ಟಿಂಗ್. ನನಗೆ ಕರ್ಕೊಂಡೋದ್ರು. ನಾನು ಆಪ್ಷನ್ನಲ್ಲಿರೋನು, ಜೊತೆಲಿ ಹೋಗಿದ್ದೀವಿ. ನೀವು ಬರೆದಿದ್ರಲ್ಲ ಹೇಳಿ ಗುರುಗಳಿಗೆ ಅಂದರು. ಗುರುಗಳು ಹಿಂಗೆ ಕೂತಿದ್ದಾರೆ ಎದುರುಗಡೆ. ಕೂತಾಗ ಅವಾಗ ಹೇಳಿದೆ ಒಂದು ಲೈನ್, ಅಂಗಯ್ಯ ಲಿಂಗಯ್ಯ, ಅಂಗಾರದ ಅಂಗಯ್ಯ, ಸನ್ಯಾಸಿ ಸಂಗಯ್ಯ, ರುದ್ರಾಕ್ಷಿ ನಿಂಗಯ್ಯ, ಉಕ್ಕಡಗಾತ್ರಿ ಕರಿಬಸವೇಶ್ವರ ಅಂತ ಹೇಳಿದೆ. ಮೆಟ್ಟಿಕೊಂಡ ದೆವ್ವಗಳ ಅಟ್ಟೋನೆ ಭವಗಳ ಬಿಟ್ಟೋನೆ ಅಂದ್ಬಿಟ್ಟು ಈ ಥರ ಒಂದು 4 ಲೈನ್ ಹೇಳಿದೆ. ಸೂರ್ಯನ ಕಿವಿ ಹಿಂಡಿ ಧರೆಗೆ ಎಳೆದು ತಾರೋ ಅಂತ, ಸೂರ್ಯನ ಕರ್ಕೊಂಬರೋದು. ಈ ಥರ ಲೈನ್ಸು. ಅಂದರೆ 7 ಅಜ್ಜಯ್ಯ ನಿನ್ನ ಮಹಿಮೆಗೆ ಮೊಪ್ಪೇ ಇಲ್ಲಯ್ಯ ಅಂತ ಬರ್ತದೆ. ನೀನು ಅಜ್ಜಯ್ಯ, ನಿನ್ನ ಮಹಿಮೆಗೆ ಮೊಪ್ಪಿಲ್ಲ. ಈ ಥರದ ಸಾಲುಗಳೆಲ್ಲ ಬರೆದಾಗ ಹಂಗೆ ಕಣ್ಣು ಮುಚ್ಕೊಂಡು ಸ್ವಾಮೀಜಿಗಳು ಕೇಳಿದ್ರು. ಗುರುಗಳು ಕೇಳ್ಬಿಟ್ಟು ಕಣ್ಣು ತೆಗೆದಿದ ತಕ್ಷಣ ಏನಾದ್ರು ಗೊತ್ತಾ, ನಿಮಗೆ ತಗೊಳ್ಳಿ, ನೀವು ಕ್ಷೇತ್ರದ ಪರ್ಮಿಷನ್ ನಿಮಗೇನೆ ಅಂದ್ಬಿಟ್ಟು ಪಟ್ಟು. ಇವರೆಲ್ಲ ಆಪ್ಷನಾಗಿ ಕೂತಿದ್ದವರೆಲ್ಲ ನನಗೆ ಕೈ ಕುಲ್ಕೋಕೆ ಶುರು ಮಾಡ್ಬಿಟ್ರು. ಥ್ಯಾಂಕ್ ಯು, ನೋಡಿ ನಮಗೆ ಸಿಕ್ಬಿಡ್ತಲ್ಲ ಇದರಿಂದ. ಅವ್ರಿಗೇನಾಯಿತು, ಅಲ್ಲಿಗೆ ನಾನು ಅನಿವಾರ್ಯ ಆಗ್ಬಿಟ್ಟೆ. ಈಗ ಬೇರೆ ಯಾರೇ ಇದ್ರೂ ಈಗ ಹೊಸಬ, ಈಗ ಮೊದಲನೇ ಸಲ ನಂಬೋದೇ ಕಷ್ಟ. ನೀವು ಒಬ್ರು ನಂಬಿದ ಮೇಲೆ 100 ಜನ ನಂಬುತ್ತಾರೆ. ಮೊದಲನೇ ಸಲ ನಂಬಿಕೆ ಇಡ್ತಾನಲ್ಲ, ಇಲ್ಲ ಮಾಡ್ತಾನೆ ಅಂತ, ಅದು ಬೆಲೆ ಕಟ್ಟಲಾಗದ ವಿಷಯ. ಅದು ಅಂಥವ್ರು ಸಿಗೋದು. ಸೊ ಅದೇನಾಯ್ತು, ಅಲ್ಲಿಗೆ ಆ ಗುರುಗಳ ಆಶೀರ್ವಾದ ಸಿಕ್ಕಿ ಪರ್ಮಿಷನ್ನು ಸಿಕ್ಬಿಡ್ತು ಆ ಒಂದು 2 ಹಾಡು ಸಾಲುಗಳಿಂದ. ಸೊ ಅಲ್ಲಿಂದ ಶುರು ಆದ್ಮೇಲೆ ಈ ಹಾಡಿತ್ತಲ್ಲ ಅಂಗಯ್ಯ ಲಿಂಗಯ್ಯ, ಇದನ್ನ ಅಣ್ಣವ್ರ ಹತ್ರ ಹಾಡಿಸ್ಬೇಕು ಅಂತ ಒಂದು ಪ್ರಯತ್ನ. ಆವಾಗ ಅವ್ರಿಗೆ ಮಂಡಿ ನೋವು. ನನಗೆ ಫ್ಯಾನ್ ಫಾಲೋವರ್ಸ್, ನನಗೆ ಮುಂಚೆಯಿಂದ ನನಗೆ ರಾಜ್ಕುಮಾರ್ ಅವರು ಅಂದರೆ ಆ ಥರ ನಮಗೆ ಅಣ್ಣವರು ಅಭಿಮಾನ ಅಷ್ಟೇ ಅಲ್ಲ, ಅದೊಂದು ಭಕ್ತಿನೇ ಅಂತ ಕರಿಬೋದು. ಯಾಕೆಂದ್ರೆ ನಾವೆಲ್ಲ ಈ ನವರಂತೆ ಸಿನಿಮಾಗೆ ಆಗ 1 ತಿಂಗಳ ಮುಂಚೆ ಟಿಕೆಟ್ ಸಿಗೋದು. 1 ತಿಂಗಳ ಮುಂಚೆ ಟಿಕೆಟ್ ಸಿಗೋದು. ಆ ಟಿಕೆಟ್ನ ಇಟ್ಕೊಂಡು ಪ್ರದರ್ಶನ ಮಾಡೋದು ಒಂದು ಖುಷಿ ವಿಚಾರ. ಬುಕ್ಕಲ್ಲಿ ಇಟ್ಕೊಳ್ಳೋದು ಸಿಕ್ಕಿದೆ. ಎಲ್ಲಿ ಮೂಲೆಯಿಂದ ಮೂಲೆ ನಿಂತ್ಕೊಂಡು ನಿಜವಾದ ಫ್ಯಾನ್ ಫಾಲೋವರ್ಸ್ ನೋಡ್ತಾ ಇದ್ದಿದ್ದ ಕಾಲ ಅದು. ಈಗ ಫ್ಯಾನ್ಸ್ಗೂ ದುಡ್ಡು ಕೊಡಬೇಕು, ಈಗ ಥಿಯೇಟ್ರಿಗೆ ಕರ್ಕೊಂಬರೋದಕ್ಕೆ. ಆದರೆ ಅದೆಲ್ಲ ಸ್ಟಾರ್ ಕಟ್ತಾ ಇದ್ದಿದ್ದು ಕಾಲ ಅದು. ಅಂಥವ್ರಿಂದ ಆಡಿಸೋದು ಸುಮ್ಮನೆನಾ? ಸರಿ ಅಂದ್ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ಗೆಲ್ಲ ತಲುಪಿಸಿದ್ದಾರೆ ಹಾಡು. ಆಮೇಲೆ ಮಾಣಿಕ್ ಚಂದ್ ಅವರು ವಿಷ್ಣುವರ್ಧನ್ ಟೀಮ್, ಇವರು ವಿಷ್ಣು ಪ್ರಿಯಾ ಕಂಬೈನ್ಸ್ ಅಂತ ಒಂದು ಸಂಸ್ಥೆಯಿಂದನೇ ಇವರು ಸಿನಿಮಾ ಮಾಡ್ತಾ ಇದ್ರು. ಇದು ಅವಾಗ ಒಂದೊಂದು ಒಂಥರ ಅವ್ರದ್ದೇ ಆದಂಥ ಒಂದು ಪಂಗಡಗಳು ಈ ಥರ ಇರ್ತಾ ಇತ್ತು. ಅಣ್ಣವ್ರಿಗೆ ಹಾಡಿಸೋಣ ಅಂದ್ಬಿಟ್ಟು ಒಂದಿಷ್ಟು ದಿನ ಪ್ರಯತ್ನ. ಅವ್ರಿಗೆ ಮಂಡಿ ನೋವು. ನಮ್ಮದು ಆಕಾಶ್ ಆಡಿಯೋ ಬಂದು ಹಾಡಬೇಕು. ಅಲ್ಲಿ ಬರಬೇಕಾದ್ರೆ ಲಿಫ್ಟ್ ಇಲ್ಲ ಮೇಲ್ ಬರೋದಕ್ಕೆ, ಅವ್ರಿಗೆ ಹತ್ತಕ್ಕಾಗಲ್ಲ. ಇರಿ ನೋಡೋಣ ಅಂತ ಪ್ರೊಲಾಂಗ್ ಆಗ್ತಾ ಬರೋಕ್ಕೆ ಶುರು ಆಯಿತು.
ಆಮೇಲೆ ಏನಾಯ್ತು, ಮಾಣಿಕ್ ಚಂದ್ ಅವರು ಒಂದು ಗೆಳೆಯರ ಗ್ರೂಪ್ ಇದೆ, ಅವ್ರ ಟೀಮ್ ಇತ್ತು. ಅಂದ್ರೆ ಒಂದು ಸಿನಿಮಾ ಮಾಡಿದ್ರೆ ಒಬ್ಬ ನಿರ್ದೇಶಕರು, ಬೇರೆ ಬೇರೆ ನಿರ್ಮಾಪಕರೆಲ್ಲ ಸೇರೋರು, ಸೇರಿ ಅಡ್ವೈಸ್ ಮಾಡೋರು. ಆ ಗುಂಪಲ್ಲಿ ಸಿದ್ಧಲಿಂಗಯ್ಯ ಸರ್ ಡೈರೆಕ್ಟರ್ ಸಿದ್ಧಲಿಂಗಯ್ಯ ಅವರು, ಆಮೇಲೆ ಇನ್ನೊಬ್ಬ ಡೈರೆಕ್ಟರ್ KSL ಸ್ವಾಮಿ, ಇವರೆಲ್ಲ ಇರ್ತಾ ಇದ್ರು ಅವ್ರ ಜೊತೆಗೆ. ಕೆಲವು ನಿರ್ಮಾಪಕರು. ಇವ್ರು KSL ಸ್ವಾಮಿ ಅವರು ಒಂದು ಹಾಡು ಹಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರು ಹಾಡು ಕೂಡ ಹಾಡಿದ್ದಾರೆ, ಸೂರ್ಯನ್ಗೂ ಚಂದ್ರನ್ಗೂ ಬಂದಾರ ಮುನಿಸು, ಲೋಕೇಶ್ ಅವರದು. ಅದು ಅವರೇ ಹಾಡಿರೋದು, KSL ಸ್ವಾಮಿ. ಗೊತ್ತಲ್ಲ ಅವರು ನಿಮ್ಗೆ? ರವಿ ಅಂತ ಕರೀತಾರೆ ಅವ್ರನ್ನ, ಡೈರೆಕ್ಟರ್ ಅವರು. ಮಿಥಿಲೆ ಸೀತೆಯರು ಸುಮಾರು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹಾಡು ಹಾಡಿದಾರಲ್ಲ ಅವರು, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ. ಅವರು ಅವಾಗ ಒಳ್ಳೆ ಅವರು ಪಾಪ್ಯುಲರ್ ಹಾಡುಗಳನ್ನ ಹಾಡುವಂಥವ್ರು. ಅವರು ಅಲ್ಲಿ ಇದ್ರಲ್ಲ, ನಾನು ಟ್ರೈ ಮಾಡ್ತೀನಿ ಹಾಡು ಅಂದರು ಸರ್, KSL ಸ್ವಾಮಿ ಸರ್. ಆಯ್ತು ಬನ್ನಿ ಸರ್, ಪ್ರೊಡ್ಯೂಸರ್ ಹೇಳಿದ್ರು ಹಾಡಿಸಿ ಅವ್ರಿಗೆ. ಸರಿ ಅಂತ ಅವ್ರಿಗೆ ಹೈ ರೇಂಜ್ ಸಾಂಗ್ ಇದು, G to G ಸ್ಕೇಲ್ ಭಾಳ ದೊಡ್ಡದಿದೆ. ಅವ್ರು ಟ್ರೈ ಮಾಡಿದ್ರು, ಪಾಪ ಆಗಲಿಲ್ಲ ಅವ್ರಿಗೆ. ಕೆಮ್ಮಿ ಒಂಥರ ಇದಾಯಿತು ಅವ್ರಿಗೆ ಸ್ಟುಡಿಯೋದಲ್ಲಿ. ಇಲ್ಲ ನಾನು ಇನ್ನೊಂದ್ಸಲ ಬರ್ತೀನಿ ಅಂದ್ಬಿಟ್ಟು ಅವರು ಹಾಡಲಿಲ್ಲ. ಬಟ್ ರಾಜಣ್ಣ ಅವ್ರ ಧ್ವನಿ ತಲುಪ್ತಿತ್ತು, ಅವ್ರಿಗೆ ತಲುಪ್ತಿತ್ತು. ಯಾಕಂದ್ರೆ ಅವ್ರದ್ದು ಆ ವಾಯ್ಸ್ ಇದೆಯಲ್ಲ, SPB ಹೇಗೋ ರಾಜ್ಕುಮಾರ್ ಅವ್ರ ವಾಯ್ಸು ಅದೇನೆ. ಈ ಸಂಗೀತ ಲೋಕದಲ್ಲಿ ಅಣ್ಣವರು ಆಪ್ಷನ್ ಆಗಿದ್ರ ಅಥವಾ ಅವ್ರು ನಿರಂತರವಾಗಿ ಅವರಿಂದ ಆಡಿಸ್ಲೇಬೇಕು ಅನ್ನೋ ಹಠ ಮಾಡುವಷ್ಟು? ಅಲ್ಲ, ಈಗ ಎಲ್ಲರಿಗೂ ಒಂದು ಡೆಸ್ಟಿನಿ ಥರ, ನಾವು ಇಲ್ಲಿಗೆ ರೀಚ್ ಆದಮೇಲೆ ಇವರಿಂದ ಒಂದು ಹಾಡಿಸ್ಬೇಕು. ನಾವಲ್ಲಿ ಬಂದಮೇಲೆ ಈಗ ನೋಡಿ, ಸಿನಿಮಾ ಡೈರೆಕ್ಟರ್ ಎಲ್ಲ ಈಗ ಬಂದಮೇಲೆ ಒಂದು ಶಿವಣ್ಣನ ಸಿನಿಮಾ ಮಾಡಬೇಕು, ಒಂದು ಕಾರ್ನರ್, ಅದೊಂದು ನಿಲ್ದಾಣ. ಆ ನಿಲ್ದಾಣ ರೀಚ್ ಆದ್ರೆ ಅಲ್ಲಿಗೆ ಹೋಗಿದ್ದೀನಿ ಅಂತ ಅರ್ಥ. ಸೊ ಆ ಥರದ ಆಯ್ಕೆಯಲ್ಲಿ ಅಣ್ಣ ಅವ್ರು ಹಾಡ್ತಾರೆ ಅಂದ್ರೆ ಎಂತ ಇದಲ್ವಾ ಅದು. ನೀವು ಅವ್ರು ಲೈವ್ ಹಾಡೋದು ನೋಡಿದ್ದೀರಾ? ಲೈವ್ ಹಾಡಿದ್ದು ನೋಡಿಲ್ಲ. ಇಲ್ಲ ಇಲ್ಲ, ನನ್ನ ದೌರ್ಭಾಗ್ಯ ಅಂದರೆ ಅವರೊಬ್ಬರನ್ನ ರೀಚ್ ಮಾಡೋಕ್ಕಾಗಿಲ್ಲ. ಆಮೇಲೆ ನನ್ನ ರೆಕಾರ್ಡಿಂಗ್ ನಡೀತಾ ಇತ್ತು ಆಕಾಶವಾಣಿಯಲ್ಲಿ, ಅವ್ರನ್ನ ಮೀಟ್ ಮಾಡೋದಕ್ಕೆ ಕೆಲವು ವ್ಯವಸ್ಥೆಗಳು ಮಾಡ್ಕೊಂಡಿದ್ವಿ ನಾವು. ಇನ್ನೇನು ಮೀಟ್ ಮಾಡ್ತೀನಿ ಅನ್ನೋದಕ್ಕೆ ನಮ್ಮ ರಾಜು ಉಪೇಂದ್ರ ಕುಮಾರ್ ಅಂತ ನನ್ನ ಜೊತೆ ಇರ್ತಾ ಇದ್ರು, ನನ್ನ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ರು. ಅವ್ರು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅವರು ಉಪೇಂದ್ರ ಕುಮಾರ್ ಶಿಷ್ಯ, ಅವರು ಹೋಗಿ ಮೀಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಷ್ಟಲ್ಲೇ ತೀರ್ಕೊಂಡಂಥದ್ದು ಸುದ್ದಿ ಬಂತು ಆ ಟೈಮಲ್ಲಿ. ಅದೊಂದು ಭಾಳ ದೊಡ್ಡ ಮಿಸ್ಸಿಂಗ್ ಪಾಯಿಂಟ್ ನನಗೆ ಇವತ್ತಿಗೂ. ಅಷ್ಟು ಪ್ರಭಾವ ಬೀರಿದಂಥ ಒಬ್ಬ ಇವ್ರನ್ನ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಅದು ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಅವ್ರ ಶೇಕ್ ಹ್ಯಾಂಡ್ ಎಲ್ಲ ಮಾಡಿದ್ದೀನಿ. ರವಿಚಂದ್ರನ್ ಅವ್ರ ಮನೆಗೆ ಬಂದಾಗ ನಮ್ಮ ತಂದೆ ಕರ್ಕೊಂಡು ಹೋಗಿದ್ದಾರೆ. ನಾನು ಇವಾಗ ಪ್ರೈಮರಿಲೆಲ್ಲೋ ಇದ್ದೆ ಅನ್ಸುತ್ತೆ, ಅವ್ರ ಕೈಯೆಲ್ಲ ಕುಲ್ಕಿದೆ, ಅಷ್ಟು ಗೊತ್ತಿದೆ. ನೇರವಾಗಿ ಸಿನಿಮಾಗೆ ಬಂದಮೇಲೆ ಆಗಿಲ್ಲ. ಇಲ್ಲಿ SPB ಅವ್ರ ಜೊತೆ ಏನು ಹೇಳ್ತಾ ಅಶ್ವಥ್ ಅವ್ರದ್ದು ಹೇಳ್ತಾ ಇದ್ದೆ ನಾನು. ಅಲ್ಲಿಂದ ಈಗ ಯಾವಾಗ KSL ಸ್ವಾಮಿ ಹಾಡಲಿಲ್ಲ, ಅವ್ರದ್ದಾಗಲಿಲ್ಲ. ನೆಕ್ಸ್ಟ್ ಆಪ್ಷನ್ನೇ ಅಶ್ವಥ್ ಸರ್ ಇದ್ದಿತ್ತು. ಯಾಕಂದ್ರೆ ನಾನು ಎಲ್ಲಿದ್ರು ಅವ್ರನ್ನ ಫಿಟ್ ಮಾಡಬೇಕು, ನನ್ನ ಮೈಂಡ್ ಸೆಟ್ ಅದು. ಅವ್ರು ಇರಲೇಬೇಕು, ನನಗೊಂದು ಸೆಂಟಿಮೆಂಟ್. ಸರಿ ಸರ್ ಕರೆದೆ, ಬನ್ನಿ ಅಂತ ಬಂದರು, ಹಾಡಿದ್ರು. ಹಾಡೋಕ್ಕೆ ಶುರು ಮಾಡಿದ್ರು. ಶುರು ಮಾಡಿದಾಗಲೇ ಗೊತ್ತಾಗೋಯ್ತು ನನಗೆ ಇದು ಇವ್ರು ವರ್ಕ್ ಆಗಲ್ಲ ಅಂತ. ಯಾಕೆಂದರೆ ಕೆಲವು ಕಲಾವಿದರಿಗೆ ಅವ್ರದ್ದೇ ಅದೊಂದು ಎಸೆನ್ಸ್ ಇರುತ್ತೆ. ಈಗ ಏನಂತಾರೆ, ಟಿಂಬರ್, ವಾಯ್ಸ್ ಟಿಂಬರ್ ಅಂತ ಕರಿತೀವಿ. ಇದೆಲ್ಲ ಭಗವಂತ ಕೊಟ್ಟ ಧ್ವನಿ. ಈಗ ನಿಮ್ಮ ಧ್ವನಿ ಇದೆಯಲ್ಲ, ಅದನ್ನೇ ನಾವು ಟಿಂಬರ್ ಅಂತ ಕರಿತೀವಿ. ಅದು ಈಗ ಉದಿತ್ ನಾರಾಯಣ್ ನೋಡಿ, ಇವರೆಲ್ಲ ಟೆಕ್ನಿಕಲ್ ಗಾಯಕರಲ್ಲ. ಅಂದ್ರೆ ಅವ್ರ ಲೈವ್ ಗಾಯಕರವರು. ಅವರು ಏನೋ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಂಡು ಹಾಡಿದಾಗ ಮಾತ್ರ ಅವ್ರಿಗೆ ಬರುತ್ತೆ. ಈ ಲರ್ನ್ಡ್ ಸಿಂಗರ್ಸ್ ಇರ್ತಾರಲ್ಲ ಟೆಕ್ನಿಕಲಿ, ಅವ್ರಿಗೇನಿಲ್ಲ, ಆ ಟೆಕ್ನಿಕ್ಸ್ ಗೊತ್ತಿದ್ರೆ ಸಾಕು, ಅವ್ರು ಕರೆಕ್ಟಾಗಿ ಅಲ್ಲಿ ಬಂದ್ಬಿಡ್ತಾರೆ. ಅಂದ್ರೆ ಶಾಸ್ತ್ರೀಯವಾಗಿ ಪಳಗಿರೋಂಥವ್ರು ಬೇರೆ. ಇವರೆಲ್ಲ ಹಾಗಲ್ಲ. ಇವರು ಭಾವಕ್ಕೆ, ಆ ಸ್ಪಾಂಟೇನಿಯಸ್ ಆಗಿ ನೀವು ಎಷ್ಟು ಅವ್ರನ್ನ ಎನರ್ಜೆಟಿಕ್ ಮಾಡ್ತಿರೋ, ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ತೆಗಿಯೋಕೆ ಸಾಧ್ಯ ಅವರಿದ್ದ ಕೆಲಸ. ಸೊ ಅವ್ರದ್ದೊಂದು ಸ್ಟೈಲ್ ಇದೆ ಅಶ್ವಥ್ ಸರ್ದು. ಅಂಗಯ್ಯ ಲಿಂಗಯ್ಯ ಅಂಗಾರದಂಗಯ್ಯ ಹೀಗೆ ಹಾಡಬೇಕು ಅದನ್ನ. ಅವ್ರು ಸಾರ್ ಏನಾಗ ಹಾಡಿದ್ರು, ಅಂಗಯ್ಯ ಲಿಂಗಯ್ಯ ಅಂಗಾರದಂಗಯ್ಯ ಹಿಂಗೆ ಹಾಡೋಕೆ ಶುರು ಮಾಡಿದ್ರು. ಗ್ಯಾಪ್ ಕೊಡ್ತಾ ಇದ್ರು. ಸನ್ಯಾಸಿ ಸಂಗಯ್ಯ ರುದ್ರಾಕ್ಷಿ ನಿಂಗೆ ಅವ್ರ ಸ್ಟೈಲ್ ಇದು. ಈ ತರ ಹಾಡೋಕೆ ಶುರು ಮಾಡಿದ್ರು. ನನಗೆ ಆ ತರ ಆ ಸಾಂಗ್ಗೆ, ಭಕ್ತಿಗೆ ಅಂತ ಅಲ್ಲ, ಆ ಸಾಂಗ್ ಮೂಡ್ ಇದೆಯಲ್ಲ ಅದಕ್ಕೆ ಆ ಶೈಲಿ ಸೂಟ್ ಆಗಲ್ಲ, ದೈವಿಕವಾದದ್ದು, ಸ್ಪಿರಿಚುವಲ್. ಅದು ಗೊತ್ತಾಗೋಯ್ತು ನನಗೆ. ಈಗ ಬೇರೆ ಆಪ್ಷನ್ ಇಲ್ವಲ್ಲ, ಹಿಂದೆ ಪ್ರೊಡ್ಯೂಸರ್ ಕೂತವ್ರೆ, ಅವ್ರು ಒಂದೊಂದು ಲೈನ್ ಆಡೋದಕ್ಕೂ ಹಿಂಗಂತಾರೆ, ತಲೆ ಆಡಿಸ್ತಾರೆ, ಹಿಂಗಂತಾರೆ. ನನಗೆ ಹೇಳಂಗಿಲ್ವಲ್ಲ, ಅವ್ರು ಸುಮ್ಮನೆ ನಾನು ಹಿಂದೆ ತಿರುಗಿ ನೋಡ್ತೀನಿ, ಗೊತ್ತಾಗಿದೆ ಬರ್ತಾ ಇಲ್ಲಮ್ಮ ಅಂತಾರೆ. ಸರ್ ಬರ್ತಾ ಇಲ್ಲ, ಏನ್ ಮಾಡ್ತೀರಾ?
ಗೊತ್ತು ನನಗೂ ಅವ್ರ ಜಾನರಿಗೆ ಸೂಟ್ ಆಗಲ್ಲ ಅದು. ಮತ್ತೆ ಯಾಕೆ ಕರ್ಸಿದ್ದೆ? ಇಲ್ಲ ಅದು ಹೇಳಂಗಿಲ್ಲಲ್ಲ, ತಗೊಂಬಿಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಸರ್ ಓಕೆ ಓಕೆ ಅಂತ ಇದ್ದೀನಿ. ಏನೇನು ಹೇಳ್ತಾ ಇಲ್ಲ ನೀವು ಅಂತಾರೆ ಅಲ್ಲಿಂದ ಯಶವಂತ್ ಸರ್. ಆಮೇಲೆ ಸರ್ ಓಕೆ ಸರ್, ಓಕೆ ಹಾಡಿ ಸರ್, ಓಕೆ ಸರ್ ಅಂದ್ಬಿಟ್ಟು ರಿಯಾಕ್ಷನ್ ಮಾಡ್ತಿದ್ರಿ. ಅಂದ್ರೆ ಅವ್ರು ಏನ್ ಆಡ್ತಾರೆ ಗೊತ್ತಾಗೋಯ್ತಲ್ಲ, ಅದು ಯೂಸ್ ಆಗಲ್ಲ ಅಂತ. ಸರಿ ಹಾಡ್ಲಿ ಸರ್ ಹೆಂಗ್ ಆಡ್ತಾರೋ ಹಾಡ್ಲಿ ಅಂದ್ಬಿಟ್ಟು ತಗೊಂಡ್ಬಿಟ್ಟೆ.